ಹರೇ ಕೃಷ್ಣ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ಎರಡು ಪುಸ್ತಕಗಳ ಬಗ್ಗೆ ತಿಳ್ಕೊಳ್ಳೋಣ. ಆ ಪುಸ್ತಕಗಳ ಹೆಸರು ಏನು ಅಂತಂದರೆ ಕಾಲಾ ಕಿತಾಬ್ ಮತ್ತು ಲಾಲ್ ಕಿತಾಬ್ ಅಂತ ಹೇಳ್ಬಿಟ್ಟು ಈ ಎರಡು ಪುಸ್ತಕಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಈ ಎರಡು ಪುಸ್ತಕಗಳ ಬಗ್ಗೆ ನಾನು ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದಾಗ ತುಂಬ ಜನ ಕೇಳಿದ್ರು, ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಏನಿದೆ ಒಂದು ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಎರಡು ಪುಸ್ತಕಗಳ ಒಳಗಡೆ ಇರುವಂತಹ ವಿಷಯಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯಾಗಿ ನಿಮ್ಮ ಈ ಆಧ್ಯಾತ್ಮ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳ ಜೊತೆಗೆ ಮತ್ತೆ ಆಧ್ಯಾತ್ಮ ಅಂದರೆ ನಮ್ಮ ಈ ಪುರಾಣಗಳಲ್ಲಿ ಬರುವಂತಹ ಹಲವಾರು ಕಥೆಗಳ ಒಂದು ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳನ್ನು ಕೂಡ ನೀವು ನೋಡಬಹುದು. ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಪುಸ್ತಕಗಳ ಹೆಸರು ಲಾಲ್ ಕಿತಾಬ್ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಲಾಲ್ ಕಿತಾಬ್ ಅಂತ ಮತ್ತೆ ಇನ್ನೊಂದು ಕಾಲಾ ಕಿತಾಬ್ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಈಗ ಎರಡು ಪುಸ್ತಕಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಈಗ ನಾವು ಲಾಲ್ ಕಿತಾಬ್ ಅನ್ನುವಂತಹ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಪುಸ್ತಕದ ಹೆಸರು ನೀವು ಇಲ್ಲಿ ನೋಡೋದು ಲಾಲ್ ಕಿತಾಬ್ ಅಂತ ಇದೆ. ಅದ್ರ ಕೆಳಗಡೆ ಇರುವಂತಹದ್ದು 501 ಸರಳ ಉಪಾಯಗಳು ಪರಿಹಾರಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದರಲ್ಲಿ ಅದಕ್ಕಿಂತ ಮುಂಚೆ ಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಜೀವನದ ಸಮಸ್ಯೆ ನಿವಾರಿಸುವ ಪುರಾತನ ಪರಿಹಾರ ಜ್ಯೋತಿಷ್ಯ ಗ್ರಂಥ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾಗಿರುವಂತಹ ಗ್ರಂಥ ಇದಾಗಿದೆ. ಈಗ ಈ ಪುಸ್ತಕದಲ್ಲಿರುವಂತಹ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಪುಸ್ತಕದಲ್ಲಿರುವಂತಹದ್ದು 161 ಪುಟಗಳು. ಹಾಗೆ ಈ ಪುಸ್ತಕದ ಲೇಖಕರು ಬಂದು ಶ್ರೀ ರಾಘವೇಂದ್ರ ಕುಲಕರ್ಣಿ ದಿದ್ದಿಗೆಯವರು ಈ ಪುಸ್ತಕದ ಲೇಖಕರಾಗಿದ್ದಾರೆ. ಈ ಪುಸ್ತಕದಲ್ಲಿರುವಂತಹ ವಿಷಯಗಳು ಏನಂತ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಇದರಲ್ಲಿ 4 ಅಧ್ಯಾಯಗಳು ನೋಡೋದಕ್ಕೆ ಸಿಗುತ್ತೆ. ಒಂದೊಂದು ಅಧ್ಯಾಯಗಳಲ್ಲೂ ಕೂಡ ಹಲವಾರು ವಿಷಯಗಳು ನೋಡೋದಕ್ಕೆ ಸಿಗುತ್ತೆ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ 12 ಭಾವಸ್ಥಿತ ನವಗ್ರಹಗಳ ಶುಭ ಫಲ ಮತ್ತು ಉಪಾಯಗಳು ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಎರಡನೇ ಅಧ್ಯಾಯ ಒಂದು ಅನಿಷ್ಟ ರೋಗ ಋಣ ಸಂಕಟ ನಿವಾರಣೆ ಉಪಾಯಗಳ ಬಗ್ಗೆನೂ ಕೂಡ ನಾವಿಲ್ಲಿ ನೋಡ್ಬೋದು. ಮೂರನೇ ಅಧ್ಯಾಯದಲ್ಲಿ ಅನ್ಯ ಪ್ರಭಾವಿ ಉಪಾಯಗಳ ಬಗ್ಗೆ ತಿಳ್ಕೊಳ್ಬಹುದು. ನಾಲ್ಕನೇ ಅಧ್ಯಾಯದಲ್ಲಿ ರಾಶ್ಯಾನುಸಾರ ಸರಳ ಉಪಾಯಗಳು ಅಂತ ಇದೆ. ಈಗ ನಮಗೆ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು ಯಾವ ರೀತಿಯಾಗಿರುತ್ತೆ ಅಂದರೆ ಸೂರ್ಯನ ಉಪಾಯಗಳು, ಚಂದ್ರನ ಉಪಾಯಗಳು, ಮಂಗಳ ಉಪಾಯಗಳು, ಬುಧನ ಉಪಾಯಗಳು, ಗುರುನ ಉಪಾಯಗಳು, ಶುಕ್ರನ ಉಪಾಯಗಳು, ಶನಿ ಉಪಾಯಗಳು, ರಾಹುವಿನ ಉಪಾಯಗಳು, ಕೇತುವಿನ ಉಪಾಯಗಳು ಅಂತ ಈ ರೀತಿಯಾಗಿ ನಮಗೆ ಒಟ್ಟು 9 ಗ್ರಹಗಳಿದೆ. ಆ ಎಲ್ಲ ಗ್ರಹಗಳ ಒಂದು ಉಪಾಯಗಳ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀಡುತ್ತೆ. ಎರಡನೇದಾಗಿ ನಾವು ದೇವೋಪಾಸನೆಯ ಉಪಾಯಗಳು, ಸಂಕಟ ನಿವಾರಣೆಯ ಉಪಾಯಗಳು, ಗ್ರಹ ರಾಶ್ಯಾನುಸಾರ ವಿಶೇಷ ಉಪಾಯಗಳು, ಕ್ಷೀಣ ಗ್ರಹಗಳ ಲಕ್ಷಣ ಮತ್ತು ಉಪಾಯಗಳು ಅಂತ ಇದೆ. ಮತ್ತೆ ರೋಗಗಳಿಂದ ರಕ್ಷಣೆಗಾಗಿ ಉಪಾಯಗಳು ಅಂತ ಇದೆ. ವಿವಾಹ ಸಮಯದಲ್ಲಿ ಕ್ಷೀಣ ಗ್ರಹಗಳ ಉಪಾಯಗಳು ಅಂತ ಇದೆ. ಸಂತಾನ ಸುಖಕ್ಕಾಗಿ ಉಪಾಯಗಳಿದೆ. ಕೌಟುಂಬಿಕ ಸುಖಕ್ಕಾಗಿ ಉಪಾಯಗಳು ಅಂತ ಇದೆ. ಮತ್ತೆ ಮೂರನೇ ಅಧ್ಯಾಯದಲ್ಲಿ ಗ್ರಹಗಳ ಅನುಕೂಲಕ್ಕಾಗಿ ಉಪಾಯಗಳು ಅಂತ ಇದೆ. ವಿವಾಹವಾಗುವ ಪುರುಷರಿಗಾಗಿ ಉಪಾಯಗಳು ಅಂತ ಇದೆ. ಕುಜದೋಷ ನಿವಾರಣೆಗೆ ಉಪಾಯಗಳು ಅಂತ ಇದೆ. ಕುಜದೋಷ ನಿವಾರಣೆಗೆ ವೈದಿಕ ಉಪಾಯಗಳಿದೆ. ಗ್ರಹಗಳ ದುಷ್ಟ ಪ್ರಭಾವದ ಅಂತ್ಯಕ್ಕಾಗಿ ಉಪಾಯಗಳಂತಿದೆ. ಮತ್ತೆ ಮನೆ ವಾಸ್ತು ಸಂಬಂಧಿಸಿದ ಉಪಾಯಗಳ ಬಗ್ಗೆ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನವಗ್ರಹ ಶಾಂತಿಯ ಅನ್ಯ ಉಪಾಯಗಳಾಗಿರ್ಬೋದು, ಇನ್ನೂ ಹಲವಾರು ವಿಷಯಗಳನ್ನ ನೋಡ್ಬೋದು. ನಾಲ್ಕನೇ ಅಧ್ಯಾಯದಲ್ಲಿ ನಮಗೆ ಮೇಷ ರಾಶಿಯವರಿಗೆ ಉಪಾಯಗಳಂತಿದೆ, ವೃಷಭ ರಾಶಿಯವರಿಗೆ ಉಪಾಯಗಳಂತಿದೆ. ಇಲ್ಲಿ ಮೊದಲನೇದಾಗಿ ಏನಿದು ಲಾಲ್ ಕಿತಾಬ್ ಅಂತ ಅಂದ್ರೆ ಈ ಲಾಲ್ ಕಿತಾಬ್ ಅಂತಂದ್ರೆ ಏನಂತ ಹೇಳ್ಬಿಟ್ಟು ಇಲ್ಲಿ ಸ್ಪಷ್ಟವಾದಂತಹ ವಿವರಣೆಯನ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಆಧುನಿಕ ಯುಗದಲ್ಲೂ ಕೂಡ ಲಾಲ್ ಕಿತಾಬ್ನ ಉಪಾಯಗಳಲ್ಲಿ ಜನರು ವಿಶ್ವಾಸ ವೃದ್ಧಿಯಾಗುತ್ತಿದೆ. ಇಂದು ಎಲ್ಲರೂ ತಿಳಿದೋ ತಿಳಿಯದೆಯೋ ಇದರ ಉಪಾಯಗಳನ್ನು ಜೀವನದಲ್ಲಿ ಅನುಸರಿಸುತ್ತಿದ್ದಾರೆ ಅಂತ ಹೇಳಿ. ನಂತರ ಲಾಲ್ ಕಿತಾಬ್ ಎಂದರೆ ಇದಕ್ಕೆ ಲಾಲ್ ಕಿತಾಬ್ ಎಂಬ ಹೆಸರೇಕೆ ಬಂತು ಇತ್ಯಾದಿ ವಿಷಯಗಳ ಕುರಿತು ಅನೇಕ ಜಿಜ್ಞಾಸೆಗಳಿವೆ. ಈ ಕೃತಿ ಹೇಗೆ ಯಾರಿಂದ ರಚಿತವಾಗಿತ್ತು ಎಂಬ ಕುರಿತು ಕೂಡ ಹಲವು ಭ್ರಾಂತಿಗಳಿವೆ ಅಂತ ಹೇಳಿ ಇನ್ನೂ ಹಲವಾರು ವಿಷಯಗಳನ್ನ ನಾವು ಈ ಲಾಲ್ ಕಿತಾಬ್ ಬಗ್ಗೆ ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಈ ಪುರಾಣಗಳಲ್ಲಿ ಲಾಲ್ ಕಿತಾಬ್ ಅಂತ ಇದೆ. ಇಲ್ಲಿ ನೋಡ್ಬೋದು ಲಾಲ್ ಕಿತಾಬ್ಗೆ ಅರುಣ ಸಂಹಿತ ಎಂಬ ಹೆಸರು ಕೂಡ ಇದೆ. ಲಾಲ್ ಕಿತಾಬ್ಗೆ ಸಂಬಂಧಿಸಿದ ಸಮಸ್ತ ಜ್ಞಾನಗಳನ್ನು ಸೂರ್ಯ ಸಾರಥಿ ಅರುಣನು ಲಂಕಾಧೀಶ್ವರ ರಾವಣನಿಗೆ ನೀಡಿದ್ದ ಅಂತ ಹೇಳ್ಬಿಟ್ಟು ಇನ್ನೂ ಹಲವಾರು ವಿಷಯಗಳನ್ನ ಈ ಲಾಲ್ ಕಿತಾಬ್ ಬಗ್ಗೆ ತಿಳ್ಕೊಳ್ಬಹುದು. ನಂತರ ಅನಂತ ಬ್ರಹ್ಮಾಂಡದಲ್ಲಿ ನವಗ್ರಹಗಳು ಭ್ರಮಣಶೀಲವಾಗಿದ್ದು ಅವು ಈ ಕೆಳಗಿನ ತತ್ವ ಅಂದ್ರೆ ಅಂಶಗಳ ಪ್ರತೀಕವಾಗಿದೆ ಅಂತ ಕೊಟ್ಟಿದ್ದಾರೆ. ಬುಧ ಅಂತಂದ್ರೆ ವಿಸ್ತಾರ ಅಥವಾ ವ್ಯಾಪಕತೆ, ರಾಹು ಅಂತಂದ್ರೆ ಬುಧನ ಸಹಯೋಗಿ ಮತ್ತು ಮಿತ್ರ ಆಕಾಶ ಅಂತ ಇದೆ, ಸೂರ್ಯ ಅಂತಂದ್ರೆ ಪ್ರಕಾಶ ಅಂತ ಇದೆ, ಶನಿ ಅಂತಂದ್ರೆ ಅಂಧಕಾರ ಅಂತ ಇದೆ. ಈ ರೀತಿಯಾಗಿ ನಮಗೆ ಅದರ ವಿಷಯಗಳನ್ನು ಕೂಡ ನೋಡಬಹುದು. ಲಾಲ್ ಕಿತಾಬ್ನ ವಿಶೇಷತೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಉಪಾಯಕ್ಕಾಗಿ ಯಾವುದೇ ಪ್ರಕಾರದ ಮಂತ್ರ ಜಪದ ಸಲಹೆ ನೀಡಲಾಗಿಲ್ಲ. ಇದರಲ್ಲಿಯ ಪ್ರಯೋಗಗಳು ತುಂಬಾ ಸರಳವಾಗಿವೆ ಮತ್ತು ಪ್ರಭಾವಶಾಲಿ ಎಂದೇ ಸಿದ್ಧವಾಗಿವೆ ಅಂತ ಇದೆ.
ಪಾರಂಪರಿಕ ಭಾರತೀಯ ಜ್ಯೋತಿಷ್ಯದೊಡನೆ ಹೋಲಿಕೆ ಮಾಡಿದಾಗ ಇದರ ಉಪಾಯಗಳು ತುಂಬ ಪ್ರಭಾವಶಾಲಿ ಮತ್ತು ಅದ್ಭುತವೆಂದು ಅರಿಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಯಾವುದೋ ಪ್ರಕಾರದ ಮಾಟ ಮಂತ್ರದ ಪುಸ್ತಕವಲ್ಲ. ಇದರ ಗ್ರಹ ಸ್ಥಿತಿಯ ಅನುರೂಪ ಯಾವುದೇ ವ್ಯಕ್ತಿ ಜೀವನದಲ್ಲಿ ಅನುಕೂಲತೆ, ಯಶಸ್ಸು ಮತ್ತು ತೊಂದರೆಗಳಿಗೆ ಮುಕ್ತಿ ಹೊಂದಲು ಉಪಾಯಗಳನ್ನು ಸೂಚಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ಹಲವಾರು ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಇಲ್ಲಿ ಮೊದಲನೆಯ ಅಧ್ಯಾಯ ನೋಡೋಣ. ಇಲ್ಲಿ ಸೂರ್ಯನ ಉಪಾಯಗಳಂತಿದೆ. ಪ್ರಥಮ ಭಾವದಲ್ಲಿ ಸೂರ್ಯ ಸ್ಥಿತನಿದ್ದರೆ ಜಾತಕನು ದೀರ್ಘಾಯುವಾಗಿರುತ್ತಾನೆ. ಕುಟುಂಬದಲ್ಲಿ ಸಹೋದರ ಅಂತಂದರೆ ಬುಧ ಮತ್ತು ಸಹೋದರಿ ಮಂಗಳಿಯ ಸಹಕಾರ ಇದ್ದರೂ ಪ್ರಗತಿ ಸಾಧಿಸುತ್ತಿರುತ್ತಾನೆ ಅಂತ ಹೇಳಿ ಇನ್ನು ವಿಶೇಷತೆಗಳನ್ನು ನಾವಿಲ್ಲಿ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬಹುದು. ಇಲ್ಲಿ ನಮಗೆ ಹಾಗೆ ಉಪಾಯ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಸೂರ್ಯ ಕ್ಷೀಣನಾಗಿದ್ದರೆ ಸೂರ್ಯೋಪಾಸನೆಯಿಂದ ಭಾಗ್ಯೋದಯವಾಗುತ್ತದೆ ಮತ್ತು ಸಪ್ತಮ ಭಾವಗ್ರಹಿತರಾಗಿದ್ದರೆ ಶೀಘ್ರ ವಿವಾಹ ಮಾಡಿಕೊಳ್ಳಬೇಕು ಅಂತ ಹೇಳಿ ಇನ್ನು ವಿಷಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಇಲ್ಲಿ ನಮಗೆ ಅಷ್ಟಮ ಭಾವ ಅಂತದೆ. ಅಷ್ಟಮ ಭಾವ ಮಂಗಳನ ಸ್ವಯಂ ಭಾವ. ಇದು ಜಾತಕನಿಗೆ ನೇಣಿನ ಕುಣಿಕೆಯಂತೆ ಸಿದ್ಧವಾಗಿರುತ್ತದೆ. ಸಹೋದರರೊಡನೆ ಜಗಳ, ತಂಟೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಬೆಳ್ಳಿಯ ಸರವನ್ನು ಕೊರಳಿನಲ್ಲಿ ಧರಿಸಿದರೆ ಶುಭವಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇದರ ಉಪಾಯ ಏನಂತನೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾರಾದರೂ ಪಂಡಿತರಿಂದ ಮಂಗಳನ ಶಾಂತಿಯನ್ನು ಮಾಡಿಸಿ ತ್ರಿಧಾತುವಿನ ಉಂಗುರ ಧರಿಸಬೇಕು, ಶ್ವಾನಗಳಿಗೆ ರೊಟ್ಟಿಯನ್ನು ತಿನ್ನಿಸಬೇಕು ಅಂತ ಇದೆ. ಈ ರೀತಿಗೆ ನಾವು ಇನ್ನು ಹಲವಾರು ವಿಷಯಗಳನ್ನು ಕೂಡ ನಾವು ಈ ಲಾಲ್ ಕಿತಾಬ್ ಅನ್ನುವಂತಹ ಪುಸ್ತಕದಲ್ಲಿ ನೋಡಬಹುದು. ಇಲ್ಲಿ ರೋಗ ಮುಕ್ತಿಗಾಗಿ ಉಪಾಯಗಳಂತ ಕೊಟ್ಟಿದ್ದಾರೆ. ಇಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ರೋಗ ಮುಕ್ತಿಗಾಗಿ ಜಾತಕನು ತನ್ನ ಭೋಜನದಲ್ಲಿ ಅರ್ಧ ಭಾಗದಷ್ಟು ತೆಗೆದು ಅದರಲ್ಲಿ ಅರ್ಧ ಭಾಗವನ್ನು ಹಸು ಮತ್ತು ಶ್ವಾನಕ್ಕೆ ತಿನ್ನಿಸಬೇಕು ಅಂತ ಕೊಟ್ಟಿದ್ದಾನೆ. ಮನೆಯಲ್ಲಿ ಯಾರಾದರೂ ರೋಗ ಪೀಡಿತರಾದರೆ ಜೇನುತುಪ್ಪದಲ್ಲಿ ಚಂದನ ಸೇರಿಸಿ ಅವರಿಗೆ ನೆಕ್ಕಿಸಬೇಕು ಅಂತ ಇದೆ. ಪುತ್ರ ರೋಗ ಪೀಡಿತನಾಗಿದ್ದರೆ ಕನ್ಯೆಯರು ಹಲ್ವಾ ನೀಡಬೇಕು ಅಂತ ಇದೆ. ಒಂದು ವೇಳೆ ಕೇತುವಿನ ಪ್ರಭಾವ ಕಾರಣ ರೋಗ ಉಂಟಾಗಿದ್ದರೆ ಸಿಹಿ ತಂದೂರಿ ರೊಟ್ಟಿಯನ್ನು ಕಾಗೆಗಳಿಗೆ ನೀಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಇನ್ನೂ ಹಲವಾರು ವಿಶೇಷತೆಗಳನ್ನು ಈ ಲಾಲ್ ಕಿತಾಬ್ ಅನ್ನುವಂತಹ ಪುಸ್ತಕದಲ್ಲಿ ನೋಡಬಹುದು. ಈಗ ನಾವು ಎರಡನೆಯ ಪುಸ್ತಕ ಅಂತಂದ್ರೆ ಇವತ್ತು ನಾವು ತಿಳ್ಕೊಳ್ಳೋಕೆ ಹೊರಟಿರುವಂತಹ ಈ ಎರಡು ಪುಸ್ತಕದಲ್ಲಿ ಎರಡನೆಯ ಪುಸ್ತಕ ಕಾಲಾ ಕಿತಾಬ್ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಪುಸ್ತಕದ ಮೇಲೆ ಬರೆದಿದ್ದಾರೆ ಮಂತ್ರ ತಂತ್ರ ಯಂತ್ರ ಪ್ರಭಾವ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ಈ ಪುಸ್ತಕದಲ್ಲಿ ನಾವು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನ ತಿಳ್ಕೊಳ್ಬಹುದು. ಅದು ಜ್ಯೋತಿಷ್ಯದ ಮೂಲಕ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದಾದರೆ ಇದು ಒಂದು ಯಂತ್ರ ಮಂತ್ರ ತಂತ್ರಗಳಿಗೆ ಸಂಬಂಧಿಸಿದ ಪುಸ್ತಕ ಆಗಿದೆ. ಇದರಿಂದ ಎಲ್ಲ ಒಂದು ಪರಿಹಾರಗಳನ್ನು ಈ ಪುಸ್ತಕ ನೀಡುತ್ತೆ. ಈ ಪುಸ್ತಕ ಮೊದಲನೇದಾಗಿ ಈ ಪುಸ್ತಕ ಶ್ರೀಧರಾನಂದ ಅವರ ಒಂದು ವಿಶೇಷವಾಗಿರುವಂತಹ ಪುಸ್ತಕ ಅಂತಲೇ ಹೇಳ್ಬೋದು. ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ 376 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಮೊದಲನೇದಾಗಿ ಇಲ್ಲಿ ಕಾಲಾ ಕಿತಾಬ್ ಬಗ್ಗೆ ಕೆಲವು ಹಿಂಬದಿಯಲ್ಲಿ ಕೊಟ್ಟಿರುವಂತಹ ವಿಶೇಷತೆಯನ್ನು ನಾವೀಗ ಗಮನಿಸೋಣ. ಯಾರಲ್ಲಿ ಯಾವಾಗ ಸಾಧನೆಯ ಭಾವನೆಯು ದಟ್ಟವಾಗಿ ಬೆಳೆಯುತ್ತದೆಯೋ ಆಗ ಪ್ರತಿಯೊಬ್ಬರೂ ತನ್ನದೇ ಆದ ವಿಶೇಷ ಶಕ್ತಿಯನ್ನು ಪಡೆಯಲು ಪ್ರಯತ್ನಿಸಿ ತದೇಕ ಚಿತ್ತದಿಂದ ಸಾಧಕನಾಗುತ್ತಾನೆ. ನಿಜವಾದ ತಾಂತ್ರಿಕನಾಗಲು ಧ್ವನಿ, ಸಂಯಮ, ಉಪಕರಣ ಮತ್ತು ವಿಶ್ವಾಸಗಳೆಂಬ 4 ಮಾರ್ಗಗಳನ್ನು ಮಂತ್ರ ತಂತ್ರ ಯಂತ್ರಗಳ ಮೂಲಕ ಅನುಸರಿಸುವುದು ಅನಿವಾರ್ಯ. ಇನ್ನು ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಈ ಪುಸ್ತಕದಲ್ಲಿ ಬರುವಂತಹ ವಿಷಯಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡೋದಕ್ಕಿಂತ ಮುಂಚೆ ಮಹಾಮಹಿಮ ಮಂತ್ರಕಾರರು ಅಂತ ಇದೆ. ಅಂದರೆ ಈ ಮಂತ್ರಗಳನ್ನು ಕಂಡು ಹಿಡಿದವರ ಬಗ್ಗೆನೂ ಕೂಡ ನಾವಿಲ್ಲಿ ನೋಡ್ಬೋದು. ಭೃಗು, ಕಾವ್ಯ, ಪ್ರಚೇತ, ರುಚಿಕ, ಆತ್ಮಾವಾನ್, ಔರ್ವ, ಜಮದಗ್ನಿ, ವಿಧ, ಸಾರಸ್ವತ ಎಂಬ 19 ಮಂದಿ ಭೃಗು ಮುನಿಯ ವಂಶ ಸಂಭೂತರಾದ ಮಹರ್ಷಿಗಳು ಮಂತ್ರಗಳನ್ನು ಕಂಡು ಹಿಡಿದರು ಅಂತೇಳಿ ಇಲ್ಲಿ ವಿಶೇಷತೆಯನ್ನು ಗಮನಿಸ್ಬೋದು. ಈ ಕಾಲಾ ಕಿತಾಬ್ನಲ್ಲಿ ಬರುವಂತಹ ವಿಷಯಗಳು ಏನಂತ ನಾವೀಗ ನೋಡೋದಾದರೆ ಇಲ್ಲಿ ಪರಿವಿಡಿಯಲ್ಲಿ ನಾವೀಗ ಒಂದ್ಸರಿ ಗಮನಿಸೋಣ. ಮೊದಲನೇದಾಗಿ ಶ್ರೀಮಂತ ಅಂತ ಇದೆ, ಭೂತ ಪ್ರೇತಗಳ ವಿಚಿತ್ರ ಸೃಷ್ಟಿ ಅಂತ ಇದೆ, ಮತ್ತು ಗುರು ಪರಂಪರೆ ಅಂತ ಇದೆ, ದೀಕ್ಷೆಯ ಸಂಕ್ಷಿಪ್ತ ವಿವರ ಅಂತ ಇದೆ, ಪೂಜಾ ಶಬ್ದಕೋಶ ಅಂತ ಇದೆ, ಷಟ್ಕರ್ಮಗಳ ಅನುಷ್ಠಾನ ಇದೆ, ಅಕ್ಷರ ಶಕ್ತಿ ಬೀಜಾಕ್ಷರಗಳ ವೈಭವ ಅಂತ ಇದೆ, ಮಂತ್ರ ಸಿದ್ಧಿ ಅಂತ ಇದೆ, ಶ್ರೀ ಭೈರವಿ ಸಾಧನೆ ಅಂತ ಇದೆ, ಅದ್ಭುತ ದೇವಿ ಮಂತ್ರಗಳು ಅಂತ ಇದೆ, ವೇದೋಕ್ತ ನಕ್ಷತ್ರಗಳ ಮಂತ್ರಗಳು ಅಂತ ಇದೆ, ಸಿದ್ಧಿ ಗಣಪತಿ ಮಂತ್ರಗಳು ಅಂತ ಇದೆ, ನವಾರಣ ಸ್ತಂಭನ ಮಂತ್ರ ಅಂತ ಇದೆ, ವೈಜ್ಞಾನಿಕ ಯಂತ್ರಜ್ಞಾನ ಅಂತ ಇದೆ, ದೇವ ಯಂತ್ರಗಳು ಇದೆ, ಪ್ರಮುಖ ಯಂತ್ರಗಳಿದೆ, ಬೀಜ ಮಂತ್ರಗಳಿಂದ ಕೂಡಿದ ಯಂತ್ರಗಳ ಬಗ್ಗೆ ಇದೆ, ಗಂಧಾಷ್ಟಕ ದ್ರವ್ಯಗಳಂತಿದೆ, ತಂತ್ರ ಸಾಧನೆ ಅಂತ ಇದೆ, ಮತ್ತೆ ತಾಂತ್ರಿಕ ವಸ್ತುಗಳಿದೆ, ತಾಂತ್ರಿಕ ರತ್ನಗಳಿದೆ, ಗ್ರಹಪೀಡೆ ನಿವಾರಕ ತಾಂತ್ರಿಕ ಪ್ರಯೋಗಗಳ ಬಗ್ಗೆ ಕೂಡ ವಿಷಯಗಳನ್ನ ನೋಡ್ಬೋದು. ವ್ಯಾಪಾರ, ಉದ್ಯೋಗ, ಗ್ರಹಗಳ ಸ್ಥಾನ ಪ್ರಭಾವದ ಕುರಿತಾದಂತಹ ವಿಷಯಗಳನ್ನು ನೋಡ್ಬೋದು. ಮತ್ತೆ ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ಕೂಡ ನಾವು ಈ ಪುಸ್ತಕದ ಒಳಗಡೆ ನೋಡಬಹುದು.
ಸರ್ವ ಜೀವೋ ಸುಖಿನೋ ಭವಂತು ಅಂತ ಇದೆ. ಮಂತ್ರ ಯಂತ್ರ ತಂತ್ರಜ್ಞಾನವು ಅಮಾನುಷೀಯವಾಗಿರುವ ಕಾರ್ಯದ ಕಡೆ ವಾಲಿಕೊಂಡು ವ್ಯಾಪಾರಿ ಮನೋಭಾವದಿಂದ ಭಯ ಮತ್ತು ಸುಲಿಗೆ ಮೂಲವಾಗುತ್ತಿರುವುದು ದುರದೃಷ್ಟಕರ ಅಂತ ಕೊಟ್ಟಿದ್ದಾರೆ. ಉದಾಹರಣೆಗೆ, ದುಷ್ಟತನಕ್ಕೆ ಪ್ರಸಿದ್ಧಿಯಾಗಿರುವ ಶನಿಗ್ರಹದ ಪ್ರಭಾವವನ್ನು ಕಡಿಮೆ ಮಾಡಲು ಕರಿಕುದುರೆಯ ನಾಲೆಯನ್ನು ಉಪಯೋಗಿಸಿ ಎನ್ನುತ್ತಾರೆ. ಮತ್ತೆ ಮಂತ್ರ ಯಂತ್ರ ತಂತ್ರಶಾಸ್ತ್ರವು ಆದಿಯಲ್ಲಿ ಮಹಾದೇವನು ಮಹಾದೇವಿಗೆ ಹೇಳಿದ್ದೆ ಅಥರ್ವಣ ವೇದವೆಂದು ಹೆಸರು ಪಡೆಯಿತು ಅಂತ ಹೇಳ್ಬಿಟ್ಟು ಈ ವಿಶೇಷತೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮಂತ್ರಗಳ ಉಗಮ ಮತ್ತು ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಮಂತ್ರಗಳ ಅಳಿವು ಉಳಿವು ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮಂತ್ರವೆಂಬುದು ಒಂದು ಶಾಸ್ತ್ರ. ಮಾನವನ ಹುಟ್ಟಿನೊಂದಿಗೆ ಮಂತ್ರವಿದ್ಯೆಯು ಆರಂಭವಾಗಿರಬೇಕು. ಈ ವಿಷಯದ ಬಗ್ಗೆ ಎಲ್ಲ ದೇಶ ಮತ್ತು ಕಾಲದಲ್ಲಿ ವಿಪುಲವಾದ ಶಾಸ್ತ್ರಗಳ ರಚನೆಯಾಗಿದೆ. ಟೀಕಾಕಾರರ ಅನೇಕ ಗ್ರಂಥಗಳು ದೊರೆಯುತ್ತವೆ ಅಂತ ಹೇಳಿ ಮಂತ್ರಗಳ ಒಂದು ಉಗಮದ ಬಗ್ಗೆನೂ ಕೂಡ ನಾವಿಲ್ಲಿ ಸ್ಪಷ್ಟ ಮಾಹಿತಿಯನ್ನ ನೋಡಬಹುದು. ಹಾಗೆ ಇಲ್ಲಿ ಮೋಕ್ಷ ಅಂತಂದ್ರೆ ಮುಕ್ತಿ ಜ್ಞಾನವನ್ನೇ ಮೋಕ್ಷವೆನ್ನುತ್ತೇವೆ. ಮೋಕ್ಷವೆಂದರೆ ಬಿಡುಗಡೆ, ತ್ಯಜಿಸುವುದು, ಕಳಚಿಕೊಳ್ಳುವುದು ಅಂತ. ಜ್ಯೋತಿಷ್ಯದಲ್ಲಿ 12 ಭಾವವನ್ನು ಮುಕ್ತಿ ಸ್ಥಾನವೆಂದು, ವೈರಾಗ್ಯ, ವಿರಕ್ತ, ವ್ಯಯವೆಂಬುದಾಗಿ ಹೇಳುತ್ತಾರೆ ಅಂತ ಹೇಳಿ ಇನ್ನೂ ವಿಷಯಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆಗಳ ಮೂಲಕ ಷಟ್ ಕರ್ಮಗಳ ವಿಧಾನವನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಈ ಕರ್ಮಗಳಲ್ಲಿ ತಾಮಸಿಕ ಕರ್ಮಗಳಿದ್ದು ಅವುಗಳನ್ನು ಮಂತ್ರ ತಂತ್ರ ಯಂತ್ರಗಳೆಂದು ವಿಂಗಡಿಸಿ ಅವುಗಳನ್ನು ಅಭಿಚಾರಿಕೆ ಕೆಟ್ಟ ಮಾರ್ಗಗಳಲ್ಲಿ ಆಂತರಿಸುತ್ತಾರೆ ಅಂತ ಹೇಳಿ ಇನ್ನೂ ಕೆಲವು ವಿಷಯಗಳನ್ನು, ಅಂದ್ರೆ ಹಲವಾರು ರಹಸ್ಯವಾಗಿರುವಂತಹ ವಿಷಯಗಳನ್ನು ಕೂಡ ನಾವು ಈ ಗ್ರಂಥದಲ್ಲಿ ನೋಡಬಹುದು. ಅಪರಿಮಿತ ಪ್ರಭಾವ ಅಂತ ಕೊಟ್ಟಿದ್ದಾರೆ. ಪ್ರಾಚೀನ ಮಾನವನು ಯಾವಾಗಲೂ ತನ್ನ ಸುತ್ತ ಲೆಕ್ಕವಿಲ್ಲದಷ್ಟು ವಿರುದ್ಧ ಶಕ್ತಿಗಳ ಪ್ರಭಾವವಿದೆ ಎಂದು ಭಾವಿಸುತ್ತಿದ್ದನು. ರೋಗ ಸಾವುಗಳು ಕೆಲವು ಆದಿವಾಸಿಗಳನ್ನು ಭೀತಿಗೊಳಿಸುತ್ತಿದ್ದರಿಂದ ಅವುಗಳಿಂದ ದೂರವಿರಲು ತಮಗೆ ತಿಳಿದುದನ್ನೆಲ್ಲವನ್ನು ಆಚರಿಸುತ್ತಿದ್ದನು ಅಂತ ಹೇಳಿ ನೋಡಬಹುದು. ಮತ್ತೆ ಇಲ್ಲಿ ದೀಕ್ಷಾ ಸ್ಥಾನದ ಬಗ್ಗೆ ಕೊಟ್ಟಿದ್ದಾರೆ. ದೀಕ್ಷೆಯನ್ನು ತೆಗೆದುಕೊಳ್ಳುವಂತಹವರು ಸ್ಥಾನ ಮತ್ತು ಪರಿಸರದ ಬಗ್ಗೆ ವಿಶೇಷ ಗಮನ ನೀಡಬೇಕು. ಅಂದ್ರೆ ಯಾವುದೇ ಒಂದು ದೀಕ್ಷೆಗಳನ್ನ ಪಡಿಬೇಕಂತ ಇದನ್ನು ಕೂಡ ಅದಕ್ಕೆ ಒಂದು ವಿಶೇಷವಾಗಿರುವಂತಹ ಮಹತ್ವ ಇರುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಷಟ್ಕರ್ಮಗಳ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಉಮಾ ಮಹೇಶ್ವರರ ಸಂವಾದ ರೂಪದಲ್ಲಿ ಮಾನವರ ಕಲ್ಯಾಣಕ್ಕಾಗಿ ಯಂತ್ರ ಮಂತ್ರ ತಂತ್ರ ವಿಚಾರಗಳು ಪ್ರಚಾರಕ್ಕೆ ಬಂದವೆಂದು ಕಾಲಾಂತರದಲ್ಲಿ ಅಥರ್ವಣ ವೇದದ ಪ್ರಮುಖ ಅಂಗವಾಯಿತೆಂದು ಈ ಮುಂಚೆಯೇ ವಿವರಿಸಲಾಗಿದೆ ಅಂತ ಹೇಳಿ ಇನ್ನೂ ಹಲವಾರು ವಿಷಯಗಳನ್ನ, ಅಂತಂದ್ರೆ ಯಾವ ಮನುಷ್ಯನು ರೋಗ ದಾರಿದ್ರ್ಯ ಶೋಕಗಳಿಂದ ಮುಕ್ತನಾಗಿ ಸುಖಮಯ ಜೀವನವನ್ನು ನಡೆಸಲು ಬಯಸುವನು ಅಂತಹವನಿಗೆ ಕೆಲವು ಮಾರ್ಗದರ್ಶನ ಸೂತ್ರಗಳನ್ನು ವಿವರವಾಗಿ ಹೇಳಿದಂತೆ ಪಾಲಿಸುವವರು ಅವರ ಎಲ್ಲಾ ಕಷ್ಟಗಳು ಕಳೆಯುವುದೆಂದು ನಂಬಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಪ್ರಚಾರಗಳಲ್ಲಿರುವ ಕೆಲವು ಮಂತ್ರಗಳ ಪಟ್ಟಿಗಳನ್ನ ಕೊಟ್ಟಿದ್ದಾರೆ. ಶ್ರೀ ಸಿದ್ಧಿ ವಿನಾಯಕ ಮಂತ್ರ ಅಂತ ಎಲ್ಲಾ ರೀತಿಯ ಅನಿಷ್ಟಗಳನ್ನು ನಿವಾರಿಸಿ ಕಾರ್ಯಸಿದ್ಧಿಯನ್ನು ಉಂಟು ಮಾಡುವುದಕ್ಕೆ ಉಪಯೋಗಿಸುತ್ತಾರೆ ಅಂತ. ಮತ್ತೆ ಸರಸ್ವತಿ ಮಂತ್ರ ಅಂತ ಇದೆ. ಬುದ್ಧಿ ವಿಕಾಸ ಮತ್ತು ಪರೀಕ್ಷೆ ಸಮಯದಲ್ಲಿ ಮನೋಧೈರ್ಯ ಹೆಚ್ಚಿಸಿಕೊಳ್ಳಲು ಉಪಯೋಗಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಮಹಾಲಕ್ಷ್ಮಿ ಯಂತ್ರ ಅಂತ ಇದೆ. ಲಕ್ಷ್ಮಿಗೆ ಸಂಬಂಧಪಟ್ಟ ಎಲ್ಲಾ ಫಲಗಳ ಪ್ರಾಪ್ತಿಗಾಗಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡೋದಲ್ಲ, ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ಈ 2 ಪುಸ್ತಕಗಳ ಬಗ್ಗೆ ತಿಳ್ಕೊಂಡಿದೀವಿ. ಲಾಲ್ ಕಿತಾಬ್ ಅಂತ ಮತ್ತೆ ಎರಡನೆಯದಾಗಿ ಕಾಲಾ ಕಿತಾಬ್ ಅಂತ. ಈ ಲಾಲ್ ಕಿತಾಬ್ನ ಬೆಲೆ ಬಂದು 200 ರೂಪಾಯಿ ಆಗುತ್ತೆ. ಕಾಲಾ ಕಿತಾಬ್ನ ಬೆಲೆ ಬಂದು 300 ಆಗುತ್ತೆ. 2 ಪುಸ್ತಕಗಳನ್ನು ಕೂಡ ನೀವು ಒಟ್ಟಿಗೆ ತಗೊಳ್ಬಹುದು ಅಥವಾ ನೀವು ಒಂದೊಂದು ಪುಸ್ತಕಗಳನ್ನು ಕೂಡ ತಗೊಳ್ಬಹುದು. ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ಪೋಸ್ಟ್ ಚಾರ್ಜ್ ಅನ್ನುವಂತಹದ್ದು ಇರುತ್ತೆ. ಸೊ ಹಾಗಾದ್ರೆ ಈ ಪುಸ್ತಕದಲ್ಲಿರುವಂತಹ ಈ ವಿಶೇಷತೆ ಏನಂತ ನಿಮ್ಗೆ ಈಗಾಗಲೇ ಸಂಕ್ಷಿಪ್ತವಾಗಿ ಗೊತ್ತಾಗಿದೆ. ಇನ್ನು ಹಲವಾರು ವಿಷಯಗಳನ್ನ ನಾವು ಈ ಪುಸ್ತಕದಲ್ಲಿ ನೋಡಬಹುದು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಒಂದು ಕಾಮೆಂಟ್ಸ್ಗಳನ್ನ ಮಾಡಿ, ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ನೀವು ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ತಿಳ್ಕೊಳ್ಬಹುದು. ಸೊ ಹಾಗಾದ್ರೆ ಯಾರಿಗೆ ಈ ಪುಸ್ತಕಗಳು ಬೇಕಾಗಿದೆ, ಕಾಲಾ ಕಿತಾಬ್ ಮತ್ತೆ ಲಾಲ್ ಕಿತಾಬ್ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿದ್ರೆ ಸಾಕು. ಇದರ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಳ್ಳೋದು. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಡಿ. ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುವುದು. ಹರೇ ಕೃಷ್ಣ.